ಈಗ ಜಮಾನ ಹೆಂಗದಂದ್ರೆ ನ್ಯಾಯವಂತರ ಕಾಲ ಇಲ್ರಿ. ಅನ್ಯಾಯವಂತರ ಕಾಲ ಅದ. ಅದು ಮಳೆ ಹೆಂಗೆ ಮಾಗಿಗೆ ಹೊಂಟದ, ಬ್ಯಾಸಿಗೆ ಚಳಿ ಅಲ್ಲತ್ತವ ನೋಡ್ರಿ, ಹಂಗೆ ಕಾಲ ಬಂದದ್ರಿ ಇದೀಗ. ಕಾಲ ಭಾಳ ಖರಾಬ್ ಅದ ಈಗ. ಅದಕ್ಕೆ ಯಾವತ್ತೂ ನ್ಯಾಯಕ್ಕೆ ನಡೆಯೋರಿಗೆ ಭಾಳ ಇದು ಮಾಡ್ಲಕತ್ತಾರ. ಈಗ ಅನ್ಯಾಯ ನಡೆಯೋರಿಗೆ ಚಲೋ ಅದ ಇವತ್ತು ನಾಳೆ. ಅನ್ಯಾಯ ಯಾರು ಮಾಡ್ತಾರೋ ಅವ್ರದ್ದೇ ಚಲೋ ಅದ ಈಗಿನ ಕಾಲಕ್ಕೆ. ಅದಕ್ಕೆ ಅನ್ಯಾಯ ಮಾಡಬಾರ್ದಂತ ನಾವಂತೀವಿ, ಅನ್ಯಾಯ ಮಾಡಿದವ್ರದ್ದೇ ಚಲೋ ಅದ ಅಂತ ಈಗ ಜನ ಅಲ್ಲತ್ತಾರ. ಅದಕ್ಕೆ ಒಬ್ಬವ ಏನು ಮಾಡ್ತೀನಂತ ಹೀಗೆ ಒಂದಿನ ನ್ಯಾಯಕ್ಕೆ ಬೆಲೆ ಅದ ಒಪ್ಪತೀನಿ. ಆದ್ರೆ ಒಬ್ಬ ಏನು ಮಾಡ್ತೀನಂತ ಗೊತ್ತು, ಇಬ್ಬರು ದೋಸ್ತರಿದ್ರಂತೆ, ಅಣ್ಣ ತಮ್ಮನ ಪಲ್ಲೆ ನಡ್ಕೊಂಡಿರು ಅವ್ರು. ಅಣ್ಣ ತಮ್ಮ ಅಂದ್ರೆ ಒಂದೇ ಹೊಟ್ಟೆಲಿ ಹುಟ್ಟಿಲ್ಲ, ಅಣ್ಣ ತಮ್ಮನ ಪಲ್ಲೆ ನಡ್ಕೊಂಡಿರು. ಅವರು ಏನು ಮಾಡ್ತಿರು, ಕಲ್ತಿಬ್ಬರು. ಒಬ್ಬ ಒಳ್ಳೆಯವಿದ್ದ, ಅದ್ರಾಗ ಒಬ್ಬ ಕಳ್ಳಿದ್ದ. ಇವತ್ತು ನಾಳೆ ಕಳ್ಳಕ್ಕೆ ಮಂದಿ ಜನನೇ ಚಾಕ್ತದಲ್ರಿ. ಕಳ್ಳದ ಭಾಳ ಚಂದ ನಂಬುತ್ತಾರೆ ಮಂದಿ. ಮತ್ತು ಒಳ್ಳೆಯವ್ರು ನಂಬಲ್ಲ ಈಗಿನ ಕಾಲಕ್ಕೆ ಯಾರು ಭೀ. ಒಳ್ಳೆಯವ್ರದ್ದು ನಂಬೇಕಾಯ್ತಪ್ಪ ಅಂದ್ರೆ ಕಡೆ ಅಂತಕ್ಕೆ ನಂಬುತ್ತಾರೆ, ಕಡೆಗೆ ನಂಬುತ್ತಾರೆ. ಬುಡ್ದಾಗ ನಂಬಲ್ರಿ, ಕಳ್ಳರದೇ ನಂಬುತ್ತಾರೆ ಈಗಿನ ಕಾಲಕ್ಕೆ. ಅಂದು ಏನು ಮಾಡಂತ ಇಬ್ಬರು ಕಲ್ತು ಹೊಂಟಿರಂತ. ಹೊಂಟ್ರತನ ಅದು ಒಂದೀಗ ಬ್ಯಾಸಿಗೆ ದಿನ ಕರ ಬಿಡ್ದು ಹಾಲು ಬಿಟ್ಕೊಂಡ್ರು. ಈಗ ಆಕಳಿಗೆ ಬಿಟ್ಕೊಂಡದಕ್ಕೆ ಬಡ್ದು ಹಚ್ಚರು ಹರ್ಯಾಗ. ಬಡ್ದು ಹಚ್ಚೋದು ಅದು ಆಕಳ ತಿಪ್ಪಿ ಮೇಲೆ ಐತಿತ್ತಂತ. ಮೈಲ್ ಹತ್ರ ನೋಡು ದೋಸ್ತ ಹೆಂಗದ, ಹಾಲು ಕೊಡತನ ನನಗೆ ಬಿಟ್ಕೊಂಡ್ರು. ಈಗ ಹಾಲು ಕೊಡೋದು ಬಿಟ್ಟೀನಿ, ಆದ್ರೆ ನನಗೆ ಹೊಡೆದು ಹಚ್ಚಾರ, ಒಂದು ಸೂಡು ಮೇವು ಹಾಕಲ್ರು ಅಂತ ಹೇಳತ್ತೀನಂತ. ಅವಾಗ ಏನಂದ್ರಂತ, ಬೋಸಡಿಕೆ ಇವತ್ತು ಎಲ್ಲಿ ನ್ಯಾಯಕ್ಕೆ ಕಾಲ ಅದ, ಅನ್ಯಾಯಕ್ಕೆ ಕಾಲ ಅದ ಅಂತ ಅವ ಅಂದನಂತ. ಹಂಗಲ್ವೋ, ಎಂದಿಗಿದ್ರು ನಿನ್ನ ನ್ಯಾಯಕ್ಕೆ ಕಾಲನೇ ಅದು, ಅನ್ಯಾಯಕ್ಕೆ ಹಂಗೆ ಕಾಲ ಇರ್ತದ ಅಂತ ದೋಸ್ತ ಅಂದನಂತ. ನೋಡಿ ಬೇಕಾದ್ರೆ ಕೇಳು, ಅಲ್ಲೊಂದು ತಿಪ್ಪಿ ಮೇಲೆ ಒಂದು ಆಕಳ ಮೇಲಕ್ಕತ್ತದ, ಕೇಳೋದಕ್ಕೆ ಏನವಾಗ ಒಪ್ಪಮ್ಮ, ಏನು ನ್ಯಾಯಕ್ಕೆ ಕಾಲ ಅದ, ಅನ್ಯಾಯಕ್ಕೆ ಕಾಲ ಅದ. ಯಪ್ಪ ಅನ್ಯಾಯಕ್ಕೆ ಕಾಲ ಅದನೋ, ನ್ಯಾಯಕ್ಕೆ ಕಾಲ ಅದ ಅಂದ್ರು ಅಂತ. ಯಾಕಮ್ಮ ಅಂದನಂತ. ಒಂದು ಸರಿಗೆ ಹಾಲು ಕೊಡ್ತಿದ್ದ, ಚಲೋ ಮೇವು ಹಾಕ್ತಿರು, ಚಲೋ ನೀರು ಹಾಕ್ತಿರು. ಈಗ ನಾ ಹಾಲು ಕೊಡೋದು ಬಿಟ್ಟೀನಪ್ಪ, ನಂಗೆ ನೀರು ಹಾಕೋದು ಬಿಟ್ಟಾರ, ಮೇವು ಹಾಕೋದು ಬಿಟ್ಟಾರ. ಇಲ್ಲೋ ಮಗನೇ ನಂದೇ ಖರೆ ಐತಲ್ಲ ಅನ್ನಂತ. ಮಾತಾಡ್ತಾ ಹೋದ್ರಂತ. ಅಲ್ಲೊಂದು ಹಂದಿ ಮೇಲೆ ಕತ್ತಿತ್ತಂತ. ಅದಕ್ಕೆ ಕೇಳಿದ್ರಂತ, ತಮ್ಮ ಅನ್ಯಾಯ ಮಾಡಿಬಿಡು, ನ್ಯಾಯಕ್ಕೆ ನಡಿ. ನ್ಯಾಯಕ್ಕೆ ನಡೆದ್ರೆ ಮನುಷ್ಯ ನ್ಯಾಯವಂತಿರ್ತೀವಿ. ಅನ್ಯಾಯ ಮಾಡೀನಿ, ಈಗ ನನ್ನ ಹೇಳ್ತಿಮ್ಮ ಜಾತಿಗೆ ಹಾಕ್ಯಾರ, ನಾ ಹೇಳ್ತಿಂದ್ಕೋತ ನಡೆದೀನಿ, ನ್ಯಾಯಕ್ಕೆ ನಡಿ ಅಂತ. ಮಗನೇ ನಂದು ಖರೆ ಐತಂದ. ಮಗನೇ ಸುಮ್ಮನೆ ನಡಿ, ಎಲ್ಲಿ ಖರೆ ಅದ ಎಲ್ಲಿ ಸುಳ್ಳದ, ಈಗ ನಿಂದು ಒಂದು ಖರೆ ಆದ್ರೆ ಐತೆ, ನಡಿ ಮುಂದಕ್ಕೆ ಅಂದನಂತ. ಅಲ್ಲೊಂದು ಕಂಟ್ಲಿ ಹೊಟ್ಟಿತ್ತಂತ. ಏನಪ್ಪ ಕಂಟ್ಲಿ ರಾಜ, ಮತ್ತು ನ್ಯಾಯ ಕಾಲದ ಅನ್ಯಾಯ ಕಾಲದ. ಏಪ್ಪ ಅನ್ಯಾಯ ಕಾಲದ, ನ್ಯಾಯಕ್ಕಿಲ್ಲ ಕಾಲದ. ಇಷ್ಟು ದಿನ ಕಂಟ್ಲಿಗುಂಟ ನೀರು ಹುದಿತೀರ ಸಿಕ್ಕಂಗೆ, ಆ ನೀರು ಹೊತ್ರ ನನಗೆ ಮೇವ ನೀರ ಮಾಡ್ತಿರು, ಹಿಂಡಿ ಕೊಡ್ತಿರು. ಈಗೇನೂ ಇಲ್ಲ, ನನಗೆ ಬಡ್ದು ಹಚ್ಚಾರ, ತಿಬಿ ಮೇಲೆ ಹತ್ತಿ. ಮಗನೇ ಅಂದನು. ಅಮ್ಮ ಮಲ್ಲೆ ಕಳ್ಳ ಇದ್ದನು. ಅವನು ಮೇಲೆ ಒಂದು ತೊಲಿ ಬಂಗಾರ ಇತ್ತು, ಕಸ್ಕೊಂಡನು. ಅವನಿಗೆ ಕಣ್ಣು ಕಿತ್ತದನು. ಕಣ್ಣು ಕಿತ್ತದು. ಹಿಂಗೆ ಉಳ್ಳಾಡ್ಕೋತ ಹೋಗಿ ಕೇಸಿಂದ ಒಂದು ಆಲದ ಮರ ಇತ್ತು, ಆ ಮರದ ಬಡಕ್ಕೆ ಬಿತ್ತನು. ಅಲ್ಲಿ ಏನು ಮಾಡ್ತಿತ್ತು, ಮ್ಯಾಲೆ ಗಿಜಿ ಅಂತೇಳಿ ಗುಬ್ಬಿ ಒಳಗೆ ಕೂತೀವು ಹಕ್ಕಿ ಪಕ್ಷಿಗಳು. ಆ ಪಕ್ಷಿಗಳು ಏನು ಮಾಡ್ದು, ಆ ಮನುಷ್ಯ ಬಿದ್ದಗಳಿಗೇನೆ ಅಲ್ಲಿ ಒಂದು ಶರ್ಪ್ ಬರ್ತಿತ್ತು ತಿರ್ಲಾಕ. ಆ ತತ್ತಿಗಳಿಗೆ ಅವತ್ತು ಅವು ಮರಿಯರು. ಅವು ಗುಬ್ಬಿ ಕಾಗಿ ಬಂದು ಏನು ಮಾಡ್ದು, ಏನ ಮಗ ದಿನ ಬರತನ ಇರ್ತಿದ್ದಿಲ್ಲ ನೀವು, ಮತ್ತಂದ್ರೆ ಇವತ್ತು ಇದ್ದೀರಿ, ಏನು ತಿಂತೀರೇನಿಲ್ಲ ಅಂತ. ನಮಗೇನು ಮಾಡಬೇಡ್ರಿ, ಅಲ್ಲಿ ತೆಳಗೆ ಮುಕ್ಕೊಂಡು ನೋಡ್ರಿ, ಅವನಿಗೆ ಮಾತ್ರ ನೋಡಮ್ಮ ಅಂತ ಹೋದು. ಯಾವ ಪ್ರಾಣಿಗಳು ಪಕ್ಷಿಗಳು ತೆಳಗೆ ಹೋಗಿ ನೋಡತ್ತಾನ. ಏನಪ್ಪ ಯಾಕೆ ಎನ್ಸ್ದಿ ಅಂದ್ರೆ, ಹಿಂಗೆ ಆಗ್ಯದ, ಹಿಂಗೆ ಆಗ್ಯದ ನೋಡ್ರಿ, ನಾ ಹಿಂಗೆ ಅಂದೀನಿ, ಹಿಂಗೆ ಮಾಡ್ಯಾನ. ಇಷ್ಟೇ ಸುಮ್ಮನೆ ಕೊಡಂದು ಅವು ಪಕ್ಷಿನೇ ಹೋಗಿ ಸಂಜೀವದ ಕಡ್ಡಿ ತಂದು ಕಂಡು ಬರಂಗೆ ಮಾಡ್ದು. ನಾ ಏನು ತಿರುಗಿ ಊರಿಗೆ ಹೋಗ್ಲಪ್ಪ ಈಗ ಅಂಥೇಳಿ ತಿರುಗಿ ಊರಿಗೆ ಹೋಗಲಿಲ್ಲ. ತಿರುಗಿ ಊರಿಗೆ ಹೋಗಿ ಹೀಗೆ ನೋಡಿ ನಡೆದನು. ನಡೆತಾನಲ್ಲೊಂದು ಹೂಗಾರ ಮನೆ ಇತ್ತು.
ಒಂದು ಊರಾಗ ಅಲ್ಲಿ ಹೋಗಿ ಕುಂತನು ಕೂಡೋದು. ಆ ಹೂಗಾರ ಮುದುಕಿ ಹೂವು ಕಟ್ಲಕತ್ತಿತ್ತು. ಆಯಿ ನಾನು ಕಟ್ತೀನಿ ತಾರೆ, ಪುಣ್ಯ ಜೀವ ಇದು, ನಾನು ಕಟ್ತೀನಿ ಒಂದು ಹೆಮ್ಮೆ ನೀರು ಕೂಡ ಏನು ಕುಡ್ದನು. ಕುಡ್ದು ಹೂವು ಕಟ್ಟಳು. ಯಾರಿಗೆ ಆಯಿ ಅಂದ್ರೆ ಈ ಊರ ರಾಜನ ಮಗಳಿಗೆ ಕಟ್ಟಬೇಕು ಮಗ ಅಂದರು. ದಂಡಿ ಕಟ್ಟದು. ದಂಡಿ ಕಟ್ಟೋದು ಬ್ಯಾಡೋ ಮಗ, ಅವ್ರು ಭಾಳ ನೀಚರ, ನಾನೇ ಕಟ್ತೀನಿ. ಇಲ್ಲ ಆಯಿ ನಾ ಕಟ್ತೀನಿ, ನೀವು ಒಯ್ದು ಕೊಡು. ಕಟ್ಟದನು ಒಯ್ದಕ್ಕೆ ಕಟ್ಕೊಂಡಳು. ಕಟ್ಕೊಂಡು ಆಯಿ ಅಂದಳು, ಯಾಕೆ ಇವತ್ತು ಯಾರು ದಂಡಿ ಕಟ್ಟ್ಯಾರ? ಯಾಕೆ ಮಗ ನನ್ನ ಮೊಮ್ಮಗ ಬಂದಾನ ಕಟ್ಟ್ಯಾನ, ಮತ್ತಂದ್ರೆ ಚಂದ ಕಟ್ಟಿಲ್ಲೇನಿವ, ತಪ್ಪಾದ್ರೆ ಅವ್ರಿಸ್ಕೊರೆವ ಅಲ್ಲಕತ್ತೊಳಕ್ಕೆ. ಇಲ್ಲ ಆಯಿ ತಪ್ಪೇನಾಗಿಲ್ಲ, ನಿನ್ನ ಮೊಮ್ಮಗನೇ ನನ್ನ ಮನೆಗೆ ಕರ್ಕೊಂಡು ಬಾ ಅಂದಳು. ಯಪ್ಪ ಇದೇನು ಬಂತು ಅಂದಳು ಮುದುಕಿ. ಯಪ್ಪ ಯಾಕೆ ಮಗ ಬೇಡ, ಇಲ್ಲ ಆಯಿ ನಿನ್ನ ಮೊಮ್ಮಗನಿಗೆ ಕರ್ಕೊಂಡು ಬಂದಳು. ಕರ್ಕೊಂಡು ಬರೋದು ನಾ ಇವನಿಗೆ ಮಾಡ್ಕೊತೀನಿ ನೋಡಕ್ಕೆ. ಅರ್ಧ ರಾಜ ಕೊಡಬೇಕು, ನಾ ಇವನಿಗೆ ಮಾಡ್ಕೊತೀನಿ. ಯಾಕಾಗಲ್ಲ ಯಾಕಂತೇಳಿ ಹಾದಿಗಂದ್ರಾಗ ಬೀದಿಗೆ ಚಳಿ ಕೊಟ್ಟು ಲಗ್ನ ಮಾಡಿದ್ರು. ಅಲ್ಲವ ಸುಖದ ಸಂಸಾರ ಮಾಡ್ಕೊತ ಉಳ್ದ. ಇದು ಕಳ್ತಾನೆ ಎಷ್ಟು ದಿನ ಮಾಡ್ತವೆ, ಎಷ್ಟು ದಿನ ಮಾಡ್ತವೆ ಕಳ್ತಾನೆ. ಒಂದಿನ ಸಿಕ್ಕಿ ಬಿತ್ತು ಬಡಿಸ್ಕೊಳ್ತು, ಒಂದಿನ ಅವ್ರ ಮನೆ ಮುಂದಿಂದ ಅಂಗಿ ಹರ್ಕೊಂಡು ನಡೆದಿತ್ತು. ಯಾರು ಪುಣ್ಯದವನ ಮನೆ ಮುಂದಿಂದ. ಮತ್ತು ಅದ್ರ ಜೀವ ಕೇಳಲಿಲ್ಲ ಅವನು. ಕೇಳೋದು ನಂಗೆ ಏನು ಮಾಡೋದನ್ನು ಗೊತ್ತು. ನನ್ನ ದೋಸ್ತ ಬಂದಾನೆ ಪಾಪ ಅಂತೀವಿ ನೀರು ಕೊಡು ಅಂದನು ಹೇಳ್ತೀವಿ. ಬರ್ರಿ ಅಂತ ಕರೆದಳು, ಒಂತೀವಿ ನೀರು ಕೊಟ್ಟರು. ಕುಡ್ದ ಅವನ ಅಂಗಿ ಕೊಟ್ಟ, ಒಂದು ಹೊತ್ತು ಊಟ ಕೊಟ್ಟು ಕುಡಿಸಿ ಗಿಡಿಸಿ ಚಲೋ ಊಟ ಮಾಡಿ ಹಾಕದ. ರಾತ್ರಿ ರಾಜನ ಮೇಲೆ ಮಕ್ಕೊಂಡನು. ಏನು ರೀ ರಾಜ ನೀವು ಎಷ್ಟು ದಡ್ಡಿದ್ದೀರಿ ಅಂದ್ರೆ ರಾಜ ಯಾರೂ ಕಳ್ಳ ಇವ. ನಮ್ಮೂರು ಭಾಳ ಬಡತನ ಸಂಸಾರದಾಗಿದ್ದ ಅವನ. ಭಾಳ ಕೆಳಮಟ್ಟದಾಗ ಸಂಸಾರದ ಒಂದು. ಅಂಥವನಿಗೆ ನೀ ಹೆಂಗೆ ಮಗಳಿಗೆ ಕೊಟ್ಟು ಹಿಂಗೆ ನಾನು ಏನು ರೀ ಒಟ್ಟು ನಿಮ್ಮದೆಲ್ಲ ಸಂಸಾರ ಗಂಟು ಹೊತ್ಕೊಂಡು ಹೋಗವ ನಾವು ಅಂತ ಹಿಂಗೆ ನಾನು ಹೆಂಗೆ ಮಾಡಲಿ ಹಂಗೇನು ಮಾಡ್ತೀರಿ? ಲಗ್ನಾಗ ಒಂದು ತಿಂಗಳು 2 ತಿಂಗಳು ಆಯ್ತು ಅಂತೀರಿ. ನಿಮ್ಮ ಹೊಲ್ದಾಗ ಒಂದು ದುನಿ ಮಾಡಿಸ್ರಿ, ದುನಿ ಮಾಡಿಸಿ ಆಳ್ಮಕ್ಳಿಗೆ ಹಚ್ಚಿ ನಮಸ್ಕಾರ ಮಾಡ್ಲಾಕ ಹೋಲ್ರಿ ಹೋಗಿ ಅಂಥೇಳಿ ಆಳ್ಮಕ್ಳಿಗೆ ಹಚ್ಚಿ ಒಳ ನೋಕ್ರಿ ಅಂದು. ಯಾಕಾಗಲ್ಲ ಯಾಕಂದ ರಾಜ ಮುಂಜಾನೆ ಅದನ್ನು ನೋಡಪ್ಪ ಇವತ್ತು ಸೋಮವಾರದ ಹೊಲಕ್ಕೆ ಹೋಗು, ದುನಿ ಮಾಡೀನಿ ನಮಸ್ಕಾರ ಮಾಡಿ ಬಾ ಅಂತ. ಯಾಕಾಗಲ್ಲ ಯಾಕ್ರಿ ಅದನ್ನು ನಡೆದನು. ಊರು ರಾಜ ನಾಳೆ ನಾ ಕರಿ ನೀ ಕರಿ ಅವ್ರ ಕರಿ ಇವ್ರ ಕರಿ ಅನ್ಕೋತ ಇಲ್ಲಿ ಅವನಿಗೆ 4 ಆಯ್ತು ಟೈಮು. ಹಂಗೆ ಮಾಡ್ತಾನೆ. ಹೊಲಕ್ಕೆ ಟೈಮ್ ಆಯಿತು. ಇದೇನು ಮಾಡ್ತು ಮುಂಜಾನೆ ಬಾರಕ್ಕೆ ಹೋಗಿ ಇಡ್ತಾನೆ ಊರ್ದು ಮಗ ಸುಟ್ಟಿರೈತೆ ಅಂಥೇಳಿ ಅಡ್ಡ ತಿಡ್ಡ ಒಡಿ ಹೋಯ್ತಿದ್ದು. ಯಾರು ಕಳ್ಳ ಒಡಿಯಾಗ ನೋಡ್ಲಕ್ಕೆ ಹೋಯ್ತು. ಅವು ಆಳು ಮಕ್ಕಳು ನಿಂತೀವಲ್ಲಿ. ಇವನೇ ಅನ್ನೊಂದು ಅವಡ ಸೊಡ ಒಯ್ದು ಬೆಂಕಿ ಹಾಕ್ಬಿಟ್ಟು ಅದಕ್ಕೆ ಊರಾಗ ಹೊತ್ತು. ಯಾವತ್ತೂ ಮನುಷ್ಯ ಒಳ್ಳೆಯರಾಗಿ ಹೋಗ್ಬೇಕು, ಕೆಟ್ಟವರಾಗಬಾರ್ದು ಯಾವತ್ತೂ. ಅದಕ್ಕೆ ಹೇಳ್ತೀನಿ ನಿಮ್ಮನ್ನ, ಒಬ್ಬರದು ಅನ್ಯಾಯಲಿಂತ ತಿಂದಿದ್ದು ಉಳಿಯಂಗಿಲ್ಲ, ಅನ್ಯಾಯ ಮಾತಾಡಿದ್ದು ಉಳಿಯಂಗಿಲ್ಲ. ಅದಕ್ಕೆ ಹೇಳ್ತೀನಿ ನಿಮ್ಗೆ. ಅಂದು ಬಿದ್ದನು, ಅವನು ಹೋದನು, ನಮಸ್ಕಾರ ಮಾಡಿದನು. ಅದೇ ಅದಾವ ನಮಸ್ಕಾರ ಮಾಡಿ ಹಿಂದೆ ತಿರುಗಿ ಮನೆಗೆ ಬಂದನು. ಇವ ರಾಜ ಗಾಬರಿಗೊಂಡ. ಹೋಗಪ್ಪ ನೀನು ಮೂರ್ತಿ ಬಂದಿದ ಇವ ಹಿಂದಕ್ಕೆ ವಾಪಸ್ ಬಂದ. ಅಂದು ಗಾಬರಿಗೊಂಡ. ಕಕ್ಕಿ ಮಾಡ್ಲತ್ತನು. ಆವಾಗ ಯಾಕ್ರಿ ಮಮ್ಮ ಅಂದನು. ಹಿಂಗಪ್ಪ ನೋಡ್ರಿ ಮಮ್ಮ, ನಾ ಹಿಂಗೆಲ್ಲ ಮಾಡಿದ್ದ ಅವ ಹಿಂಗೆ ತಿಂದು. ಅದಕ್ಕಾಗಿ ನನಗೆ ಒಳ್ಳೇದು ಮಾಡ್ಬೇಕಂದ್ರೆ ಮತ್ತನೂ ಅವ್ನು ಬುದ್ಧಿ ತೋರಿಸ್ಬಿಟ್ಟ. ಯಾರು ಮಾಡಿಲ್ಲ ಅವರೇ ಉಂಡ್ರು ಅಂತ ಅಂದನಂತ. ಹಂಗೆ ಯಾವತ್ತೂ ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದೇ, ಒಳ್ಳೇದು ಮಾಡಿದವನಿಗೆ ಒಳ್ಳೆಯದು ತಿಳ್ಕೊರಿ. ಅದಕ್ಕೆ ಜೀವನದಾಗ ನಂಬಿಕೆ ಇಟ್ಟ ಮೇಲೆ ನಂಬಿಕೆಲಿಂದೇ ಹೋಗ್ಬೇಕು. ನಂಬಿಕೆ ಇದ್ರೂ ಆಗ್ಬಾರ್ದು. ಇವತ್ತೊಂದು ಹೆಣ್ಣು ಎದುರು ಬರಲಿ, ನಿಮ್ಮ ಅಕ್ಕ ತಂಗಿಯರು, ಒಂದು ತಾಯಿಯದು ಒಂದು ವಯಸ್ಸಿನಿಂದ ಬಂದ್ರೆ ನಿಮ್ಮ ತಾಯಿ
ನೀವು ಹೆಣ್ಮಕ್ಳು ನಿಮ್ಮ ಎದುರು ಗಂಡಸು ಮಕ್ಕಳು ಬಂದ್ರೆ ಅಣ್ಣ ತಮ್ಮದಿರು ನಮ್ಮ ತಂದೆ ನಮ್ಮ ಅಣ್ಣನ ನಮ್ಮ ತಮ್ಮನ ಅಂತ ತಿಳ್ಕೊಂಡು ಜೀವನ ಮಾಡಬೇಕು, ಏನು ಬರೀ ಕೆಡ್ಸೋದಂತ ಮಾಡಬಾರ್ದು ಅಂಥೇಳಿ ನಂಗೆ ನಾನು ಮುಗಿಸ್ತೀನಿ. ಮತ್ತು ನಿಮ್ಮ ಕೈ ಮುಗಿದು ಹೇಳ್ತೀನಿ ಎಲ್ಲರಿಗೆ, ಹೆಣ್ಣಿರಲಿ ಗಂಡಿರಲಿ ಒಂದೇ ರೀತಿ ಎಲ್ಲರೂ ಸಮಾನತೆಯಾಗಿ ನಡಿಬೇಕು, ಒಳ್ಳೆಯರಾಗಿರ್ಬೇಕಂತೇಳಿ ಹೇಳ್ತೀನಿ.